ಭೀಮಾ ಅನ್ನುವಂಥ ವ್ಯಕ್ತಿ ಕೊಟ್ಟಂತಹ ಮಾಹಿತಿಯ ಆಧಾರದಲ್ಲಿ ಶೋಧ ಅನ್ನೋದು ನಡೀತಾ ಇದೆ. ಆತ ಇಂಥವರು ನನಗೆ ದೇಹವನ್ನು ಕೊಟ್ಟರು, ಹೂಳೋದಕ್ಕೆ ಹೇಳಿದ್ರು, ಆ ಕೆಲಸವನ್ನು ನಾನು ಮಾಡಿ ಮುಗಿಸ್ದೆ. ಇದಕ್ಕೆ ಸಂಬಂಧಪಟ್ಟಂತೆ SIT ಆಗಿರೋದು, ಆ ಶೋಧ ಒಂದು ಕಡೆ ನಡೀತಾ ಇದೆ. ಮುಂದಿನ ಭಾಗದಲ್ಲಿ ಆ ಅನಾಮಿಕ ವ್ಯಕ್ತಿ ಹೇಳಿದಂಥ ಹೆಸರುಗಳ ಇನ್ವೆಸ್ಟಿಗೇಷನ್ ಆಗತ್ತಾ, ಅವ್ರನ್ನ ಕರೆಸಿ ಮಾತಾಡ್ತಾರಾ, ವಿಚಾರಣೆ ನಡೆಸ್ತಾರಾ, ಭೀಮಂದೇ ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತಾ, ಹೆಂಗಿದು? ಈಗ ಭೀಮಂದೇ ಇನ್ವೆಸ್ಟಿಗೇಷನ್ ಅಂದರೆ ಅದು ಒಂದು ಭಾಗ. ಈಗ ತನಿಖೆ ಅಂದರೆ ಬಂಧಿಸೋದು, ಕಸ್ಟೋಡಿಯಲ್ ಇಂಟ್ರಾಗೇಷನು, ವಶಪಡಿಸ್ಕೊಳ್ಳೋದು, ಎಕ್ಸ್ಪರ್ಟ್ ಒಪಿನಿಯನ್ ಎಲ್ಲ ಸೇರಿದ್ದೆ ತನಿಖೆ. ಈಗ ಅದನ್ನು ನಾನು ಹೇಳಿದೆ, 3/7/2025 ಇದಕ್ಕೆ ಏನೂ ಇಲ್ಲ, ಬಿನೂ ಇಲ್ಲ, ಸಿನೂ ಇಲ್ಲ, ಡಿನೂ ಇಲ್ಲ, ಅಂದರೆ ಕಣ್ಣಾರೆ ಕಂಡ ಸಾಕ್ಷಿ ಇಲ್ಲ. ಮೊಟ್ಟ ಮೊದಲು ಕಣ್ಣಾರೆ ಕಂಡ ಸಾಕ್ಷಿ ಎಂದು ಒಬ್ಬ ವ್ಯಕ್ತಿ ಬಂದಿದ್ದಾನೆ. ಅವರಿಗೆ ಒಂದು ಹೆಸರು ಭೀಮಾ ಅಂತ ಕೊಟ್ಟಿದ್ದಾರೆ, ನಾನು ಆ ಹೆಸರನ್ನೇ ಅಂತೀನಿ. ಆ ಹೆಸರು ಅವನು ಈಗ ಏನು ಮಾಡ್ತಾನೆ, 4ನೇ ತಾರೀಕು ಅದನ್ನು ಮೊಕದ್ದಮೆ ನೋಂದಣಿ ಮಾಡ್ಕೊಳ್ತಾರೆ. ಅವನು ಏನು ಹೇಳ್ತಾನೆ, 12-15 ವಯಸ್ಸು ಹುಡುಗಿಯರನ್ನ ಕೂಡ ನನ್ನನ್ನು ಊತ ಹಾಕೋಕ್ಕೆ ಹೇಳಿದ್ದಾರೆ, ನಾನು ಊತ ಹಾಕಿದ್ದೀನಿ ಅಂತ ಹೇಳ್ತಾನೆ. 12 ವಯಸ್ಸು ಹುಡುಗಿ ಯಾರು, 15 ವಯಸ್ಸು ಯಾರು ಹುಡುಗಿ ಯಾರು? ಇವತ್ತು ಹಿಂದೂ ಪೇಪರಲ್ಲಿ ಕೂಡ ಅದನ್ನು ಬರೆದಿದ್ದಾರೆ. 12 ಅಂದರೆ ಅವ್ರಿಗೆ ತಂದೆ ಇರಬೇಕು, ತಾಯಿ ಇರಬೇಕು, ಅಕ್ಕ ಇರಬೇಕು, ತಂಗಿ ಇರಬೇಕು, ಅಣ್ಣ ಇರಬೇಕು, ತಮ್ಮಂದ ಇರಬೇಕು, ಯಾವ ಊರಿನವರು? 15 ವಯಸ್ಸು ಹುಡುಗಿ ಯಾರು, ಅವರು ಯಾವ ಊರಿನವರು, ಅವರು ಬಟ್ಟೆ ಏನು ಧರಿಸಿದ್ಲು, ಇದು ಪ್ರಶ್ನೆ ಮಾಡಿರ್ತಾರೆ. ಯಾಕಂದರೆ ತನಿಖೆ ಅದು. ಮತ್ತು ಅವ್ರ ತಂದೆ ತಾಯಿಗಳು ಸುಮ್ಮನೆ ಇದ್ದಾರಾ? FIR ಆಯಿತಾ, FIR ಆಗಿಲ್ವಾ? ಅಲ್ಲಿ ಅವ್ರ ತಂದೆ ತಾಯಿಗೆ ಧಮಕಿ ಹಾಕಿದ್ದಾರೆ. ಈಗ ನಾರಾಯಣ, ಯಮುನಾನು ಜಮುನಾ, ಆಯಮ್ಮನೂ ಮಿಸ್ ಆಗಿದ್ದಾಳೆ. ಆಯಮ್ಮ ಏನಾಯಿತು ಗೊತ್ತಿಲ್ಲ. ಅಂದರೆ ಈ ಸಣ್ಣ ಹುಡುಗಿ ಅಂದರೆ 12-15 ಅಂದರೆ ಇದು ಭಾರಿ ಒಂದು ಘೋರ ವಿಷಯ. 12 ವಯಸ್ಸು 15 ವಯಸ್ಸು ಹುಡುಗಿರು ತಪ್ಪು ಏನು ಮಾಡಿದ್ರು? ಅವ್ರನ್ನ ಯಾರು ತೆಗೆದುಕೊಂಡು ಹೋಗಿದ್ದು? ಕೊಂದಿದ್ದು ಯಾರು? ಬಾಡಿ ತಂದು ಕೊಟ್ಟಿದ್ದು ಯಾರು? ಅದು ರೇಪ್ ಆಯ್ತಾ ಇಲ್ವಾ? ಇದು ಭಾರಿ ಇಡೀ ದೇಶದಲ್ಲಿ ಇದು ಇಂಟರ್ನ್ಯಾಷನಲ್ ಇಶ್ಯೂ. ಇದು ಇಡೀ ದೇಶದಲ್ಲಿ ಎಲ್ಲಿ ಈ ಥರ ಒಂದು ಪ್ರಕರಣ ನಡೆದೇ ಇಲ್ಲ. ನೂರಾರು ಅಂತಾರೆ, ಜನ ಅಳುತ್ತಾನೆ ಇದ್ದಾರೆ, ಹೋರಾಟಗಳು ಮಾಡ್ತಾನೆ ಇದ್ದಾರೆ. ಈಗ ಸಿಟ್ಟಲ್ಲಿ ಇರೋವರು IPS ಆಫೀಸರ್ಸು, ಅದು NIA IPS ಆಫೀಸರ್ಸೇ, CBIಯು IPS ಆಫೀಸರ್ಸೇ, ಸಿಟ್ಟು IPS ಆಫೀಸರ್ಸೇ ಇದನ್ನು ತನಿಖೆ ಮಾಡ್ತಾರೆ. ಮೊಟ್ಟ ಮೊದಲು ಸಾವು 1979. ಆ ಸಾವು, ಅವ್ರ ಹೆಸರು ವೇದವಲ್ಲಿ, ಟೀಚರು. ಅವ್ರನ್ನ ಕೊಂದು ಸುಟ್ಟಾಕಿದ್ದಾರೆ. ಕೊಲ್ಲಕ್ಕೆ ಮೊದಲು ಅತ್ಯಾಚಾರ ಆಯ್ತಾ ಇಲ್ವಾ ಆ ರಿಪೋರ್ಟನ್ನು ನೋಡಬೇಕು. ಕೊಂದಿದ್ದು ಯಾಕೆ, ಸುಟ್ಟಿದ್ದು ಯಾಕೆ, ಯಾರು ಮಾಡಿದ್ದು? ಮತ್ತೆ ಈವೆಂಟ್ ಆಗಿ ಬರುತ್ತೆ. ಅದಾದ ಮೇಲೆ ಪದ್ಮಲತಾ, ಅವಳು 17-18 ವಯಸ್ಸು ಹುಡುಗಿ. ಅವ್ರ ಹೆಸರು ಎಲ್ಲ ಇರುತ್ತೆ. ಈಗ ಪೋಕ್ಸೋ ಕಾಯ್ದೆ ಪ್ರಕಾರ ಹೆಸರು ಹೇಳಬಾರ್ದು, ಬಟ್ ಇದೆಲ್ಲ ಮಾಧ್ಯಮ ಡೊಮೈನಲ್ಲಿ ಬಂದುಬಿಟ್ಟಿದೆ. ಅದರಿಂದ ನಾನು ಅವ್ರ ಹೆಸರು ಹೇಳ್ತೀನಿ. ಇದು ನಾನು ಹೇಳಿ ಮೊಟ್ಟ ಮೊದಲು ಹೊರಗೆ ಬಂದಿದ್ದಲ್ಲ, ಇದು ಮೊದಲೇ ಬಂದುಬಿಟ್ಟಿದೆ. ಪದ್ಮಲತಾ ಕಾಲೇಜಿಗೆ ಹೋಗ್ತಾಳೆ, ವಾಪಸ್ ಬರೋದಿಲ್ಲ. ರಿಪೋರ್ಟ್ ಆಗುತ್ತೆ ಪೊಲೀಸ್ ಠಾಣೆಯಲ್ಲಿ. ಆವಾಗ ಬೆಳ್ತಂಗಡಿ ಪೊಲೀಸ್ ಸ್ಟೇಷನು ಸವ ಸಿಗುತ್ತೆ. ಪೋಸ್ಟ್ ಮಾರ್ಟಮ್ ರಿಪಲ್ಲಿ ರೇಪು ಮರ್ಡರ್ ಅಂತ ಬರುತ್ತೆ. ಇವತ್ತುವರೆಗೆ ನ್ಯಾಯ ಸಿಗಲಿಲ್ಲ. ಆ ಥರ ಸುಮಾರು ಮಹಿಳೆಯರು, ಹೆಣ್ಣು ಮಕ್ಕಳು ಸತ್ತಿದ್ದಾರೆ. ಕೆಲವ್ರ ಹೆಸರು ಗೊತ್ತಿದೆ, ಕೆಲವ್ರ ಹೆಸರು ಗೊತ್ತಿಲ್ಲ. ಬಟ್ಟು ತನಿಖೆಗಳಲ್ಲಿ ಒಂದೇ ಒಂದು ಕೇಸು ತನಿಖೆ ಆಯಿತು, ಚಾರ್ಜ್ ಶೀಟ್ ಹಾಕಿದ್ರು. ಅವನ ಹೆಸರು ಸಂತೋಷ್ ರಾವ್. ಆತ ಒಂದು ಅಮಾಯಕ ಅಂದು ನಾನು ಹೇಳಿಲ್ಲ, ನ್ಯಾಯಾಧೀಶರು ಹೇಳ್ತಾರೆ. ಅದರಲ್ಲಿ ಯಾರೋ ಒಬ್ಬನ್ನ ಬಲಿಪಶು ಮಾಡಿದ್ದಾರೆ. ಬಟ್ ರಿಯಲ್ ಕಿಲ್ಲರ್ ಯಾರು? ಸೌಜನ್ಯ ಪ್ರಾಣಕ್ಕೆ, ಸೌಜನ್ಯ ಜೀವಕ್ಕೆ ನ್ಯಾಯ ನೀತಿ ಅಂದರೆ ಅವಳನ್ನ
ಅಬ್ಡಕ್ಟ್ ಮಾಡಿದ್ದು ಯಾರು, ರೇಪ್ ಮಾಡಿದ್ದು ಯಾರು, ಕೊಂದಿದ್ದು ಯಾರು, ಇಷ್ಟು ವಿಷಯ ಗೊತ್ತಾಗಬೇಕು. ಅದು ತನಿಖೆ ಆಗಿಲ್ಲ. ಅಂದರೆ ನಮ್ಮ ವ್ಯವಸ್ಥೆ ಕೆಟ್ಟೋಗಿದೆ. ವ್ಯವಸ್ಥೆಯಲ್ಲಿ ಈ ಇನ್ವೆಸ್ಟಿಗೇಟಿಂಗ್ ಸಿಸ್ಟಮ್ ಫೇಲ್ಯೂರ್ ಆಗಿದೆ, ಜುಡಿಷಿಯಲ್ ಸಿಸ್ಟಮ್ ಫೇಲ್ಯೂರ್ ಆಗಿದೆ, ಅಥವಾ ಎಕ್ಸಿಕ್ಯೂಟಿವ್ ಸಿಸ್ಟಮ್ ಫೇಲ್ಯೂರ್ ಆಗಿದೆ. ಯಾಕೆ ಸೌಜನ್ಯಗೆ ಇಷ್ಟುವರೆಗೆ ನ್ಯಾಯ ಸಿಗಲಿಲ್ಲ? ಯಾಕೆ ವೇದವಲ್ಲಿಗೆ ನ್ಯಾಯ ಸಿಗ್ತಿಲ್ಲ? ಅನನ್ಯ ಈಗ ಏನು ಹೇಳ್ತಾ ಇದ್ದಾರೆ, ಅನನ್ಯ ಭಟ್ ಅಂದು ಒಂದು ಮಹಿಳೆನೇ ಇಲ್ಲ, ಒಂದು ಹುಡುಗಿನೇ ಇಲ್ಲ. ಅವ್ರ ತಾಯಿ ಸುಜಾತಾ ಭಟ್ ಸುಳ್ಳು, ಅವಳು CBIನಲ್ಲಿ ಸ್ಟೆನೋಗ್ರಾಫರ್ ಆಗಿ ಕೆಲಸ ಇಲ್ಲ. ಈಗ ಪಾಯಿಂಟ್ ಈಸ್, ಅನನ್ಯ ಭಟ್ಟು ಒಂದು ಹುಡುಗಿ MBBS ಓದ್ತಿದ್ಲು. ಈಗ ಕ್ವಶನ್ ಕೇಳ್ತಾರೆ, ಏನಿದೆ ದಾಖಲಾತಿ? ಮೆಡಿಕಲ್ ಕಾಲೇಜ್ ಎಲ್ಲಿದೆ ದಾಖಲಾತಿ? ಅನನ್ಯ ಭಟ್ ತಾಯಿ ಎಲ್ಲಿದೆ ದಾಖಲಾತಿ? ಮೀಡಿಯಾದಲ್ಲಿ ಬಂದಿದ್ದಲ್ಲ ಎಮ್ಮ, ಹೇಳ್ತಾ ಇದ್ದಲ್ಲ, ಎಲ್ಲಿದೆ ದಾಖಲಾತಿ ಅಂತ ಯಾಕೆ ಕೇಳ್ತಾರೆ ಅವರು? ಆದರೆ ಅವ್ರಿಗೇನು ಆ ಪ್ರಾಣಕ್ಕೆ ನ್ಯಾಯ ಯಾರು ಕೊಡೋದು? ಸೊ ಇದು ಎಲ್ಲ ಬರ್ತಾ ಇದೆ. ಇದಕ್ಕೆಲ್ಲ ಉತ್ತರ A ಗೊತ್ತಾಗಿದೆ, B ಆಗಲೇಬೇಕೋ, ಗೊತ್ತು ಆಗಿದೆ, B ಯಾರೆಂದು ಅವರು ಅದನ್ನು ಡಿಸ್ಕ್ಲೋಸ್ ಮಾಡಬೇಕಾಗುತ್ತದೆ.